ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಪ್ರತಿಯೊಬ್ಬ ಹೊಸ ರಿಯಲ್ ಎಸ್ಟೇಟ್ ಹೂಡಿಕೆದಾರರು ತಿಳಿದುಕೊಳ್ಳಬೇಕಾದ ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಮೊದಲ ಬಾರಿಗೆ ಜಾಗ ಖರೀದಿಸುವವರು ಮಾಡುವ ಅತಿ ದೊಡ್ಡ ತಪ್ಪು ಯಾವುದು? ನನ್ನ ಅನುಭವದಲ್ಲಿ ಅನೇಕ ಜನರು ಜಾಗ ಖರೀದಿಸಿದ ನಂತರ ಸಂತೋಷ ಪಡುವ ಬದಲು ಸಮಸ್ಯೆಗಳನ್ನು ಎದುರಿಸ್ತಾರೆ. ಅದಕ್ಕೆ ಕಾರಣ ಒಂದೇ: ಸರಿಯಾದ ಮಾಹಿತಿ ಇಲ್ಲದೆ ನಿರ್ಧಾರ ತೆಗೆದುಕೊಳ್ಳೋದು. ಬಹುತೇಕ ಜನರು ಮೊದಲು ಕೇಳುವ ಪ್ರಶ್ನೆ, ಸರ್ ಬೆಲೆ ಎಷ್ಟು? ಆದರೆ ಯಶಸ್ವಿ ಹೂಡಿಕೆದಾರರು ಕೇಳುವ ಪ್ರಶ್ನೆ, ಈ ಪ್ರದೇಶದ ಭವಿಷ್ಯ ಏನು? ಇದೇ ದೊಡ್ಡ ವ್ಯತ್ಯಾಸ. ತಪ್ಪು ನಂಬರ್ 1: ಕಡಿಮೆ ಬೆಲೆಯ ಹಿಂದೆ ಓಡುವುದು. ಕಡಿಮೆ ಬೆಲೆ ಎಂದರೆ ಹೂಡಿಕೆ ಎಂದೇನಲ್ಲ. ಕೆಲವೊಮ್ಮೆ ಕಡಿಮೆ ಬೆಲೆಯ ಹಿಂದೆ ದಾಖಲೆ ಸಮಸ್ಯೆ, ರಸ್ತೆ ಸಮಸ್ಯೆ ಅಥವಾ ಅಭಿವೃದ್ಧಿ ಇಲ್ಲದ ಪ್ರದೇಶ ಇರಬಹುದು. ಆದ್ದರಿಂದ ಬೆಲೆಯ ಬದಲು ಮೌಲ್ಯವನ್ನು ನೋಡಿ. ನಂಬರ್ 2: ದಾಖಲೆಗಳನ್ನು ಪರಿಶೀಲಿಸದೇ ಇರುವುದು. ಜನರ ಪರಿಚಯದವರ ಮಾತು ನಂಬಿ ಹಣ ಪಾವತಿಸುತ್ತಾರೆ, ಆದರೆ ಕಾನೂನು ದಾಖಲೆಗಳನ್ನು ಪರಿಶೀಲಿಸುವುದಿಲ್ಲ. ನಿಮ್ಮ ಜೀವನದ ಉಳಿತಾಯವನ್ನು ಹೂಡಿಕೆ ಮಾಡುವಾಗ ದಾಖಲೆಯ ಪರಿಶೀಲನೆ ಕಡ್ಡಾಯ. ತಪ್ಪು ನಂಬರ್ 3: ಭಾವನಾತ್ಮಕ ನಿರ್ಧಾರ. ಇವತ್ತೇ ಬುಕ್ ಮಾಡಿ, ನಾಳೆಯಿಂದ ಬೆಲೆ ಹೆಚ್ಚಾಗುತ್ತೆ, ಕೊನೆಯ 2 ಸೈಟ್ ಮಾತ್ರ ಉಳಿದಿವೆ. ಇಂತಹ ಮಾತುಗಳನ್ನು ಕೇಳಿ ತಕ್ಷಣ ನಿರ್ಧಾರ ಮಾಡಬೇಡಿ. ಒಳ್ಳೆಯ ಹೂಡಿಕೆ ಎಂದರೆ ಶಾಂತವಾಗಿ ಯೋಚಿಸಿ ನಂತರ ನಿರ್ಧಾರ ಮಾಡಿ. ತಪ್ಪು ನಂಬರ್ 4: ಸ್ಥಳದ ಮಹತ್ವವನ್ನು ಕಡೆಗಣಿಸುವುದು. ಒಂದು ಜಾಗದ ಬೆಲೆ ಕಡಿಮೆ ಇರಬಹುದು, ಆದರೆ ಅಲ್ಲಿ ಶಾಲೆ, ಆಸ್ಪತ್ರೆ, ರಸ್ತೆ, ಸಾರಿಗೆ ಅಭಿವೃದ್ಧಿ ಇಲ್ಲದಿದ್ದರೆ ಅದರ ಬೆಳವಣಿಗೆ ನಿಧಾನವಾಗುವುದು. ಸ್ಥಳವೇ ರಿಯಲ್ ಎಸ್ಟೇಟ್ನ ರಾಜ. ತಪ್ಪು ನಂಬರ್ 5: ದೀರ್ಘಕಾಲದ ದೃಷ್ಟಿ ಇಲ್ಲದಿರುವುದು. ಅಂದರೆ ರಿಯಲ್ ಎಸ್ಟೇಟ್ ಒಂದು ಸ್ಥಳದಲ್ಲಿ ಶ್ರೀಮಂತನಾಗಿಸುವ ಯೋಜನೆ ಅಲ್ಲ, ಇದು ದೀರ್ಘಕಾಲದ ಸಂಪತ್ತು ನಿರ್ಮಾಣದ ಸಾಧನ. ತಾಳ್ಮೆ ಇರುವವರು ಹೆಚ್ಚಿನ ಲಾಭ ಪಡೆಯುತ್ತಾರೆ. ಯಶಸ್ವಿ ಹೂಡಿಕೆದಾರರ 5 ನಿಯಮಗಳು: ಸ್ಥಳವನ್ನು ಅಧ್ಯಯನ ಮಾಡುತ್ತಾರೆ, ದಾಖಲಾತಿಗಳನ್ನು ಪರಿಶೀಲಿಸುತ್ತಾರೆ, ಭವಿಷ್ಯದ ಅಭಿವೃದ್ಧಿ ನೋಡುತ್ತಾರೆ, ತುರ್ತು ನಿರ್ಧಾರ ಮಾಡುವುದಿಲ್ಲ, ದೀರ್ಘಕಾಲದ ದೃಷ್ಟಿಕೋನ ಹೊಂದಿರುತ್ತಾರೆ. ಒಂದು ಸತ್ಯ: ಜಾಗ ಖರೀದಿಸುವಾಗ ನೀವು ಹಣ ಖರ್ಚು ಮಾಡುವಂತಿಲ್ಲ, ನೀವು ಭವಿಷ್ಯವನ್ನು ಖರೀದಿಸುತ್ತಿದ್ದೀರಿ. ನೀವು ನಿಮ್ಮ ಕುಟುಂಬಕ್ಕೆ ಭದ್ರತೆ ನಿರ್ಮಿಸುತ್ತಿದ್ದೀರಿ. ನೀವು ನಿಮ್ಮ ಮುಂದಿನ ಪೀಳಿಗೆಗೆ ಆಸ್ತಿ ಸೃಷ್ಟಿಸುತ್ತಿದ್ದೀರಿ. ಆದ್ದರಿಂದ ಜಾಗ ಖರೀದಿಸುವ ಮೊದಲು ಕೇಳಿಕೊಳ್ಳಿ, ನಾನು ಬೆಲೆ ನೋಡುತ್ತಿದ್ದೇನಾ ಅಥವಾ ಮೌಲ್ಯ ನೋಡುತ್ತಿದ್ದೇನಾ? ಒಂದು ಪ್ರಶ್ನೆ ನಿಮ್ಮ ಹೂಡಿಕೆಯ ಗುಣಮಟ್ಟವನ್ನು ನಿರ್ಧರಿಸುತ್ತದೆ. ಸ್ನೇಹಿತರೆ, ರಿಯಲ್ ಎಸ್ಟೇಟ್ನಲ್ಲಿ ಯಶಸ್ಸು ಅದೃಷ್ಟದಿಂದ ಬರುವುದಿಲ್ಲ, ಅದು ಸರಿಯಾದ ಮಾಹಿತಿ, ಸರಿಯಾದ ನಿರ್ಧಾರಗಳಿಂದ ಬರುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ನಾಳೆ ಮತ್ತೊಂದು ಮಹತ್ವದ ರಿಯಲ್ ಎಸ್ಟೇಟ್ ವಿವರಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.